ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಎಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಪ್ರೀತಿಯ ಕೆಮಿಸ್ಟ್ರಿ ಲೆಕ್ಚರರ್. ಮಕ್ಕಳೇ, ಎಲ್ಲರೂ ಹೇಗಿದ್ದೀರಪ್ಪ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಏನು ಮಾಡ್ತಾರಪ್ಪ ಪ್ರಜ್ವಲ್ ಸರ್ ಅಂತ ಹೇಳಿ ನಿಮಗೆ ಕ್ವೆಶನ್ ಬಂದಿರ್ಬೋದು. ಮಕ್ಕಳೇ, ನಮ್ಮ ಯೂಟ್ಯೂಬ್ ಚಾನಲ್ನ ಕಾಮೆಂಟ್ ಸೆಕ್ಷನಲ್ಲಿ, ನಮ್ಮ ಲೈವ್ಗಳಲ್ಲಿ ಭಾರಿ ಕೇಳಿಬಂತಹ ಒಂದು ಪ್ರಶ್ನೆ ಅಥವಾ ಒಂದು ಕ್ವೈರಿ ಏನಪ್ಪ ಅಂತಂದರೆ, ಸರ್ ನಾನು SSLCಲಿ ಇರಬೇಕಿದ್ರೆ ನಾನು 90% ಸ್ಕೋರ್ ಮಾಡ್ತಿದ್ದೆ ಸರ್, 85% ಸ್ಕೋರ್ ಮಾಡ್ತಿದ್ದೆ ಸರ್, ಒಂದು ಡಿಸ್ಟಿಂಕ್ಷನ್ನ ಪಡ್ಕೋತಿದ್ದೆ ಸರ್. ಬಟ್ PUCಗೆ ಬಂದ ಮೇಲಿಂದ ನನಗೆ 60% 70% ಅಷ್ಟೇ ಸ್ಕೋರ್ ಮಾಡೋಕ್ಕಾಗ್ತಿದೆ ಸರ್, ಅದ್ರ ಮೇಲೆ ಹೋಗೋಕ್ಕೆ ಆಗ್ತಿಲ್ಲ ಸರ್, ಏನು ಮಾಡಲಿ ಸರ್ ಅಂತ ಹೇಳಿ ಹಲವಾರು ವಿದ್ಯಾರ್ಥಿಗಳು ಅವರ ಒಂದು ನೋವುಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಒಂದು ಉತ್ತರವಾಗಿ, ಅದಕ್ಕೆ ಒಂದು ಪರಿಹಾರವಾಗಿ ಇವತ್ತು ನಾನು ನಿಮ್ಮೊಟ್ಟಿಗೆ ಕೆಲವೊಂದು ಅಂಶಗಳನ್ನು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ, ಕೆಲವೊಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಸೊ ದಟ್ ನಿಮಗದು ಉಪಯೋಗ ಆಗುತ್ತೆ ಅಂತ ಮಕ್ಕಳೇ, ಓಕೆನಾ? ಸೊ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ನೀವು ನೋಡ್ತಿರೋ ಹಾಗೆ SSLCಲಿ ಡಿಸ್ಟಿಂಕ್ಷನ್ನ ಪಡ್ಕೊಂಡೆ, ಬಟ್ PUCಲಿ ಜಸ್ಟ್ 60% ಸ್ಕೋರ್ ಮಾಡ್ತಾ ಇದ್ದೀನಿ ಸರ್ ಅನ್ನುವಂತಹ ವಿಷಯನ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಸೊ ಇವಾಗ ನೀವು ಏನು ಮಾಡಬೇಕು ಅಂತಂದರೆ, ನಾನು ಹೇಳುವಂತಹ ಪ್ರತಿಯೊಂದು ವಿಚಾರನೂ ಕೂಡ ಕಣ್ಣು ಕಿವಿ ಬಿಟ್ಕೊಂಡು ಕರೆಕ್ಟಾಗಿ ಕೇಳಿಸ್ಬೇಕು. ಬಿಕಾಸ್ PUC ಅನ್ನುವಂಥದ್ದು ಇಟ್ ಇಸ್ ನಾಟ್ SSLC ಇದ್ದಂಗೆ PUC ಇರುತ್ತೆ ಅನ್ನುವಂತಹ ಒಂದು ಭ್ರಮೆಯಿಂದ ಹೊರಬರ್ರಪ್ಪ ಫಸ್ಟು. ಬಿಕಾಸ್ SSLC ಅನ್ನುವಂಥದ್ದು ಒಂದು ಘಟ್ಟ, ಅದು ಒಂದು ಮೈಲ್ ಸ್ಟೋನ್ ಆಗಿತ್ತು. ಬಟ್ ಇವಾಗ ನೀವು ಹೊಸದಾದಂಥ ಹೆಜ್ಜೆಗಳನ್ನು ಇಡ್ತಾ ಇರೋವಂಥದ್ದು, ಹೊಸದಾದಂತಹ ಒಂದು ಮೈಲಿಗಲ್ಲನ್ನೇ ಸೃಷ್ಟಿ ಮಾಡೋಕ್ಕೆ ನೀವು ಹೊರಟಿರೋವಂಥದ್ದು, ಓಕೆನಾ? ಸೊ ಇವಾಗ ನೀವು SSLCಲಿ ನೀವು ಸ್ಕೋರ್ ಮಾಡಿ 90% ಸ್ಕೋರ್ ಮಾಡಿ 60% PUCಲಿ ಸ್ಕೋರ್ ಮಾಡ್ತೀರ ಅಂತಂದರೆ, ಅದು ಯಾಕೆ ಅಂತಂದರೆ ಈ 5 ಕಾರಣಗಳಿಂದ ಮಾತ್ರ. ದೀಸ್ ಆರ್ ದ ಓನ್ಲಿ 5 ರೀಸನ್ಸ್ ಮಕ್ಕಳೇ. ಆ ರೀಸನ್ಸ್ಗಳು ಏನೇನಪ್ಪ ಅಂತಂದರೆ, ಮೊದಲನೇದಾಗಿ ಇರುವಂಥದ್ದು ಮ್ಯಾಸಿವ್ ಸಿಲೆಬಸ್ ಜಂಪ್. ಮಕ್ಕಳೇ, ನೀವು SSLCಗೆ ತಗೊಂಡಾಗ SSLCಲಿ ನಿಮಗೆ ಸೈನ್ಸ್ ಅಂತ ಇತ್ತು, ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಂತ ಹೇಳಿ ಸಪ್ರೇಟ್ ಇರ್ತಿರ್ಲಿಲ್ಲ. ಹಾಗೆ ಇರ್ತಿದ್ದಿದ್ರೆ ಫಿಸಿಕ್ಸಿಗೆ ನಿಮಗೆ 1 ತಪ್ಪಿದ್ರೆ 2 ತಪ್ಪಿದ್ರೆ 3 ಚಾಪ್ಟರ್ಗಳು, ಹಾಗೆ ಕೆಮಿಸ್ಟ್ರಿ ಮ್ಯಾಥ್ಸಿಗೂ ಕೂಡ, ಮ್ಯಾಥ್ಸ್ ಅಂತೀನಿ, ಬಯಾಲಜಿ ಕೂಡ ಹೌದು, ಕರೆಕ್ಟ್ ಅಲ್ವಾ? ಬಟ್ ಇವಾಗ ನಿಮಗೆ ದ ಸಿಲೆಬಸ್ ಇಸ್ ವಾಸ್ಟ್, ಇಟ್ ಇಸ್ ಹ್ಯೂಜ್. ಫಿಸಿಕ್ಸೇ ನಿಮಗೆ ಒಂದು ಸಪ್ರೇಟ್ ಸಬ್ಜೆಕ್ಟ್ ವಿತ್ 20 ಚಾಪ್ಟರ್ಸ್. ಸೊ ಅಸ್ಯೂಮ್ ಮಾಡ್ಕೊಳ್ಳಿ, ಫಿಸಿಕ್ಸಲ್ಲಿ 20 ಚಾಪ್ಟರ್ಸ್, ಬಯಾಲಜಿಲಿ 20 ಚಾಪ್ಟರ್ಸ್, ಕೆಮಿಸ್ಟ್ರಿಲಿ 10 ಚಾಪ್ಟರ್ಸ್. ಸೊ ಇಟ್ ಈಸ್ ಹ್ಯೂಜ್. ಸೊ ಏನಕ್ಕೆ ನಿಮಗೆ SSLCಲಿ ಡಿಸ್ಟಿಂಕ್ಷನ್ನ ಸ್ಕೋರ್ ಮಾಡೋಕ್ಕಾಗ್ತಿತ್ತು ಬಟ್ PUCಲಿ ಆಗ್ತಾ ಇಲ್ಲ ಅಂತಂದರೆ, ಮೊದಲನೇದು ಮ್ಯಾಸಿವ್ ಸಿಲೆಬಸ್. ಮಕ್ಕಳೇ, ನಿಮಗಲ್ಲಿ ಜಸ್ಟ್ ಒಂದು ಸಣ್ಣ ವಿಭಾಗವಾಗಿತ್ತು ಒಂದು ಸಿಲೆಬಸ್ಗಳು, ಬಟ್ ಇಲ್ಲಿ ಇಟ್ ಈಸ್ ವಾಸ್ಟ್. ಸೊ ನೀವೇನು ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಹೋಗ್ತಾ ಹೇಳ್ತಾ ಇರ್ತೀನಿ. ಸೊ ಮೊದಲನೇ ಕಾರಣ ಡ್ಯೂ ಟು ಮ್ಯಾಸಿವ್ ಸಿಲೆಬಸ್ ಜಂಪ್. ಎರಡನೇ ಕಾರಣ ಶಿಫ್ಟ್ ಇನ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್. ಮಕ್ಕಳೇ, ನೀವು SSLCಲಿದ್ದಾಗ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ತುಂಬ ಈಸಿಯಾಗಿತ್ತು, ತುಂಬ ಬೇಗ 3 ಗಂಟೆಗಳ ಕಾಲ ಅವಕಾಶದಲ್ಲಿ ಬರ್ದುಬಿಡ್ಬೋದಿತ್ತು. ಆ್ಯಂಡ್ ಆಲ್ಸೋ ಇಟ್ ವಾಸ್ ವೆರಿ ಪ್ರಾಕ್ಟಿಕಲ್ ಕ್ವಶನ್ಸ್, ನಿಮಗೆ ಕರೆಕ್ಟ್ ಅಲ್ವಾ? ರಿಪೀಟೆಡ್ ಕ್ವಶನ್ಸ್ ಆಗ್ತಿತ್ತು, ಪ್ರಾಕ್ಟಿಕಲ್ ಕ್ವಶನ್ಸ್ ಆಗ್ತಿತ್ತು. ಬಟ್ PUCಲಿ ನಿಮಗೆ ದೋ ಕ್ವಶನ್ ಪೇಪರಲ್ಲಿ ಅಂದರೆ ನಂಬರ್ ಆಫ್ ಮಾರ್ಕ್ಸ್ ದಟ್ ಯು ಅಟೆಂಡ್ ಇಸ್ ವೆರಿ ಲೆಸ್, ಬಟ್ ತುಂಬ ವಾಸ್ಟ್ ಆಗಿರುತ್ತೆ ಆ ಒಂದು ಆನ್ಸರ್ಸ್ಗಳನ್ನು ಬರೆಯೋದಕ್ಕೆ. ಓಕೆ, ನಿಮಗೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಅಂತ ಹೇಳಿ ಸಪ್ರೇಟ್ ವಿಭಾಗಗಳಿರ್ತವೆ, ಮಲ್ಟಿಪಲ್ ಚಾಯ್ಸ್ಗಳಿರ್ತವೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಿರ್ತವೆ, 2 ಮಾರ್ಕ್ಸ್ ಇರ್ತವೆ, 3 ಮಾರ್ಕ್ಸ್ ಇರ್ತವೆ, ನ್ಯೂಮರಿಕಲ್ ಪ್ರಶ್ನೆಗಳು ಬರ್ತವೆ, ಈ ರೀತಿ ಹಲವಾರು ವಿಭಾಗದ ಪ್ರಶ್ನೆಗಳು ಬರ್ತವೆ. ಬಟ್ PUCಲಿ ಇಟ್ ಈಸ್ ದ ಟೋಟಲ್ ಚೇಂಜ್ ಇನ್ ದ ಕ್ವಶನ್ ಪೇಪರ್. ಎರಡನೇ ಕಾರಣ ನಿಮಗೆ 60% ಸ್ಕೋರ್ ಮಾಡ್ತಿರೋದು ಯಾತಕ್ಕೆ ಅಂತ. ಮೂರನೇ ಕಾರಣ ಇನ್ಎಫೆಕ್ಟಿವ್ ಸ್ಟಡಿ ಹ್ಯಾಬಿಟ್ಸ್. ನೋಡ್ರಪ್ಪ, SSLCಲಿದ್ದಾಗ ನೀವು ಜಾಲಿಯಾಗಿ ಆರಾಮಾಗಿ ಕ್ರಿಕೆಟು, ವಾಲಿಬಾಲು, ಸ್ವಿಮ್ಮಿಂಗು, ಈ PUBG, BGMI ಅಂತ ಗೇಮ್ ಆಡಿಕೊಂಡು ಆರಾಮಾಗಿ ನೀವು ಓದ್ಕೊಂಡು ಆರಾಮಾಗಿ ನೀವು SSLCಲಿ ಡಿಸ್ಟಿಂಕ್ಷನ್ನ ಸ್ಕೋರ್ ಮಾಡಿಬಿಟ್ರಿ. ಬಟ್ ಆ ಸೇಮ್ ಹ್ಯಾಬಿಟ್ಸ್ನ PUCಗೆ ಇಟ್ಕೊಂಡ್ರೆ ಮಕ್ಕಳೇ, ನಾನು ಡೆಫಿನೆಟಾಗಿ ಹೇಳ್ತೀನಿ ಕೇಳಿ, ನೀವು 60 ಅಲ್ಲ 50% ಹೋದ್ರೂ ಕೂಡ ಏನೂ ಶಾಕ್ ಇಲ್ಲ. ಓಕೆ, ಸೊ ಫಸ್ಟು ಡಿಸಿಪ್ಲಿನ್ ಅನ್ನೋದನ್ನು ನೀವು ರೂಢಿ ಮಾಡ್ಕೊಳ್ಳಿ. PUCಗೆ ಬಂದಿದ್ದೀರಾ ಅಂತಂದರೆ ಚೇಂಜ್ ದ ಸ್ಟಡಿ ಹ್ಯಾಬಿಟ್ಸ್.
ನೀವು SSLC ಇದ್ದಾಗ ಬರೀ ಸಂಜೆ ಹೊತ್ತು ಓದ್ತಿದ್ರೆ, ಬಟ್ PUC ಅಂತ ಬಂದಾಗ ನೀವು ಬೆಳಗ್ಗೆನೂ ಓದಬೇಕಾಗುತ್ತೆ, ಸಂಜೆನೂ ಓದಬೇಕಾಗುತ್ತೆ, ರಾತ್ರಿನೂ ಓದಬೇಕಾಗುತ್ತೆ. ಬಿಕಾಸ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಯೋರ್ ಲೈಫ್ ಮಕ್ಕಳೇ. ಇವತ್ತು ನೀವು ಏನು ಸ್ಟೆಪ್ಪನ್ನು ತಗೋತಿರಲ್ಲ, ಮುಂದೆ ನಿಮ್ಮ ಜೀವನಕ್ಕೆ ಅದೇ ಉಪಯೋಗ ಆಗುವಂಥದ್ದು. ಇವತ್ತು ನೀವು ಸುಮ್ಮನೆ ಖಾಲಿ ಪೋಲಿ ಥರ ನೀವು ಓಡಾಡಿಕೊಂಡು ಆ ಹುಡುಗಿಯಿಂದ ಓಡಾಡ್ಕೊಂಡಿದ್ರೆ ಡೆಫಿನೆಟಾಗಿ ಹೇಳ್ತೀನಿ ಕೇಳಿ, ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸೋದು ಗ್ಯಾರಂಟಿ. ಓಕೆ, 3ನೇ ಕಾರಣ. 4ನೇ ಕಾರಣ, ಮ್ಯಾನೇಜಿಂಗ್ ಬೋರ್ಡ್ಸ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್. ಮಕ್ಕಳೇ, ನೀವು SSLC ಇದ್ದಾಗ ನಿಮ್ಗೆ ಏಮ್ ಒಂದೇ ಇತ್ತು, ಅಪ್ಪ ನಾನು ಎಲ್ಲದರಲ್ಲೂ ಔಟ್ ಆಫ್ ಔಟ್ ತೆಗಿಬೇಕು, SSLC ಡಿಸ್ಟಿಂಕ್ಷನ್ ಪಡ್ಕೋಬೇಕು, ಎಲ್ಲ ನನ್ನ ರಿಲೇಟಿವ್ಸ್ಗೆಲ್ಲ ಹೇಳ್ಕೊಂಬಂದ್ಬಿಡ್ಬೇಕು ಅಂತ ಹೇಳಿ. ಬಟ್ ಅದು ಈಸಿಯೆಸ್ಟ್ ಎಕ್ಸಾಮ್ ಆಗಿತ್ತು ಆ್ಯಂಡ್ ಕಡಿಮೆ ಒತ್ತಡ ಇರ್ತಿತ್ತು ನಿಮಗೆ. PUC ಅಂತ ಬಂದಾಗ ನಿಮಗೆ PUC ಬೋರ್ಡ್ ಎಕ್ಸಾಮ್ ಕಡೆಗೂ ನೀವು ಗಮನ ಹರಿಸ್ಬೇಕಾಗುತ್ತೆ, ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಕಡೆನೂ ನೀವು ಗಮನ ಹರಿಸ್ಬೇಕಾಗುತ್ತೆ. ಯಾಕೆ ಅಂತಂದರೆ, ನೀವು PUC ಬೋರ್ಡಲ್ಲಿ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅದನ್ನು ಕನ್ಸಿಡರ್ ಆಗುತ್ತೆ. KCET ಎಕ್ಸಾಮಲ್ಲಿ, ಅಲ್ಲಿ KCET ಎಕ್ಸಾಮಲ್ಲೂ ನೀವು ಚೆನ್ನಾಗಿ ಮಾಡಿದ್ರೆ ನಿಮಗೆ ಇಷ್ಟ ಬಂದಂತಹ ಪ್ರೊಫೆಷ್ನಲ್ ಕೋರ್ಸಸ್ಗಳಿಗೆ ಸೇರ್ಕೋಬೋದು, ಇಂಜಿನಿಯರಿಂಗ್ ಕೋರ್ಸಸ್ಗಳಿಗೆ ಸೇರ್ಕೋಬೋದು. ಕೋರ್ಸಸ್ಗಳನ್ನು ಸೇರಿಕೊಂಡು ಒಳ್ಳೆ ಕರಿಯರ್ಸ್ನ ಪಡ್ಕೊಂಡು ಕೈ ತುಂಬ ಸಂಬಳ ಪಡ್ಕೊಂಡು ನೀವು ಖುಷಿಯಾಗಿರ್ಬೋದು, ನಿಮ್ಮ ಪೇರೆಂಟ್ಸನ್ನು ಕೂಡ ಖುಷಿ ಬಿಡಿಸ್ಬೋದು. ಸೊ ಮ್ಯಾನೇಜಿಂಗ್ ಬೋತ್ ಬೋರ್ಡ್ಸ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಸ್ ನಾಟ್ ಅಟ್ ಆಲ್ ಎನ್ ಈಸಿ ಟಾಸ್ಕ್. ನೆನಪಿರಲಿ, ತಲೆಯಲ್ಲಿಟ್ಕೊಳ್ಳಿ. ನೆಕ್ಸ್ಟು, ಇನ್ಕ್ರೀಸ್ ದ ಡಿಸ್ಟ್ರಾಕ್ಷನ್ಸ್. SSLC ಇದ್ದಾಗ ನಿಮಗೆ ಹಲವಾರು ಡಿಸ್ಟ್ರಾಕ್ಷನ್ಸ್. ಅವಳ ಫೋನ್ ನಂಬರ್ ಏನು, ಅವಳ ಇನ್ಸ್ಟಾಗ್ರಾಮ್ ID ಏನು, ನಿನ್ನ ಇನ್ಸ್ಟಾಗ್ರಾಮ್ ID ಏನು, ಇವತ್ತು ಚಾಟ್ ಮಾಡು, ರಾತ್ರಿ ಚಾಟ್ ಮಾಡು ಅಂತ ಹೇಳಿ ಫುಲ್ ಡಿಸ್ಟ್ರಾಕ್ಷನ್ಸ್. ಆ್ಯಂಡ್ ಆಲ್ಸೋ PUCಗೆ ಬಂದಿದ್ದೀರಾ, ಅದು ಇನ್ನೂ ಜಾಸ್ತಿ ಆಗುತ್ತೆ. ಬಿಕಾಸ್ PUC ಅಂತ ಬಂದಾಗ ನಿಮಗೆ ಇಟ್ ಇಸ್ ಲೈಕ್ ಕೋ ಎಜುಕೇಷನ್. ಎಲ್ಲ ಚಿಟ್ಟೆಗಳು ಮುಂದೆನೇ ಕಾಣ್ತಿರ್ತವೆ. ಒಂದು ಕ್ಲಾಸಲ್ಲಿ ಹಲವಾರು ಚಿಟ್ಟೆಗಳಿರ್ತವೆ. ಸೊ ನೀವು ಗಾರ್ಡನರ್ ಥರ ನೀವು ಚಿಟ್ಟೆ ಹಿಂದೆ ಹೋಗ್ತಿದ್ರೆ ದಯವಿಟ್ಟು ಡೆಫಿನೆಟಾಗಿ ಹಳ್ಳಕ್ಕೆ ಬರೋದಂತ ಗ್ಯಾರಂಟಿ. ಸೊ ಯಾತಕ್ಕೆ ನಿಮ್ಮ PUCಲಿ ಕಡಿಮೆ ಪರ್ಸೆಂಟೇಜ್ ಬರ್ತಿದೆ ಅಂತಂದರೆ, ಯು ಆರ್ ಮಚ್ ಮೋರ್ ಡಿಸ್ಟ್ರಾಕ್ಟೆಡ್ ದ್ಯಾನ್ ಯು ಆರ್ ಇನ್ ಯೋರ್ SSLC. ಸೊ ಈ 5 ಕಾರಣಗಳ ಮಕ್ಕಳೇ, ಹಲವಾರು ವಿದ್ಯಾರ್ಥಿಗಳು ಮಾಡ್ತಿರುವಂಥ ಈ 5 ತಪ್ಪುಗಳಿಂದನೇ, ಈ 5 ಥಿಂಗ್ಸ್ಗಳಿಂದನೇ ಅವರು SSLCಲಿ ಚೆನ್ನಾಗಿ ಸ್ಕೋರ್ ಮಾಡ್ತಿದ್ರು, ಬಟ್ PUCಲಿ ದಬಾಕೋತಿರುವಂಥದ್ದು. ಸರ್, ಹಾಗಿದ್ರೆ ನನಗೊಂದು ಪ್ರಾಪರ್ ಸ್ಟಡಿ ಪ್ಲ್ಯಾನ್ನ ಕೊಡಿ ಸರ್, ನನಗೆ ಹೇಗೆ ನಾನು ರೆಡಿ ಆಗಬೇಕು ಎಕ್ಸಾಮ್ಗೆ ಅನ್ನೋದು ಹಲವಾರು ವಿದ್ಯಾರ್ಥಿಗಳಿಗೆ ತಲೆಗೆ ಬಂದುಬಿಟ್ಟಿರುತ್ತೆ ಆಲ್ರೆಡಿ. ಸರ್ ಪ್ಲೀಸ್ ಹೆಲ್ಪ್ ಮಾಡಿ, ನನಗೊಂದು ಸ್ಟಡಿ ಪ್ಲ್ಯಾನ್ನ ಕೊಡಿ, ಪ್ರಾಪರ್ ಆಗಿರೋ ಸ್ಟಡಿ ಪ್ಲ್ಯಾನ್ನ, ಸೊ ದಟ್ ನನಗೆ ಅದನ್ನೇ ಫಾಲೋ ಮಾಡ್ತೀನಿ, ನಾನು ಅಂದ್ಕೊಂಡಿರುವಂತಹ ಕನಸುಗಳನ್ನು ನಾನು ಪೂರೈಸ್ಕೋತೀನಿ ಅಂತ ಹೇಳಿ ಹಲವಾರು ವಿದ್ಯಾರ್ಥಿಗಳಿಗೆ ಅನ್ನಿಸ್ತಿದ್ರೆ, ಮಕ್ಕಳೇ ನೀವು ಮಾಡಬೇಕಾದಂಥ ಕೆಲಸ ಇಷ್ಟೇ. ಸ್ಟಡಿ ಪ್ಲ್ಯಾನ್ ಅಂತ ಹೇಳಿ ನೀವು ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ಪ್ರತಿ ಒಂದು ವಿದ್ಯಾರ್ಥಿಗೂ ಕೂಡ ಅನುಗುಣವಾಗಿರುವಂತಹ ಅಥವಾ ಪ್ರಾಕ್ಟಿಕಲಿ ಟೆಸ್ಟೆಡ್ ಆ್ಯಂಡ್ ಸಕ್ಸಸ್ಫುಲ್ ಆಗಿರುವಂತಹ ಒಂದು ಸ್ಟಡಿ ಪ್ಲ್ಯಾನ್ ನಾನು ರೆಡಿ ಮಾಡಿದ್ದೀನಿ. ಆ್ಯಂಡ್ ಇದುವರೆಗೂ ನನ್ನ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕೊಟ್ಟಿದ್ದೀನಿ ಪ್ರತಿಯೊಂದು ಸ್ಟಡಿ ಪ್ಲ್ಯಾನ್ನ. ಆ್ಯಂಡ್ ಟ್ರಸ್ಟ್ ಮೀ, ಇಟ್ ಹ್ಯಾಸ್ ವರ್ಕ್ ಫಾರ್ ದೆಮ್. ಅವ್ರಿಗೆ ಇದು ವರ್ಕ್ ಆಗಿದೆ, ಅದೇ ಕಾರಣಕ್ಕೆ ನಿಮಗೂ ಸಹ ಆ ಸ್ಟಡಿ ಪ್ಲ್ಯಾನ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಮಕ್ಕಳೇ, ನಿಮಗೇನಾದರೂ ಆಸೆ ಇದ್ದರೆ ದಟ್ ನನ್ನ PUC ಎಕ್ಸಾಮಲ್ಲಿ 90% ಸ್ಕೋರ್ ಮಾಡಬೇಕು ಆ್ಯಂಡ್ SSLCಗಿಂತ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಸ್ಟಡಿ ಪ್ಲ್ಯಾನ್ ಅಂತ ಹಾಕಿದ್ರೆ, ನೀವು SSLCಲಿ 90% ಸ್ಕೋರ್ ಮಾಡಿದ್ರು, ಅದಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಸ್ಕೋರ್ ಮಾಡೋದು ಹೇಗೆ ಅಂತ ಹೇಳಿ ನಾನು ಖುದ್ದು ನಿಮಗೆ ಹೇಳ್ಕೊಡ್ತೀನಿ ಥ್ರೂ ಅ ಸ್ಟಡಿ ಪ್ಲ್ಯಾನ್. ಸೊ ಮಾಡಬೇಕಾದಂಥ ಕೆಲಸ ಏನು, ಸ್ಟಡಿ ಪ್ಲ್ಯಾನ್ ಅಂತ ಹೇಳಿ ಕಾಮೆಂಟನ್ನು ಮಾಡ್ತೀರಾ. ಓಕೆ, ಸರಿ. ಹಾಗಿದ್ರೆ ಈಗ ನೆಕ್ಸ್ಟ್ ಏನು ತಿಳ್ಕೊಬೇಕಪ್ಪ ಅಂತಂದರೆ, ಈ 90%ನ ಸ್ಕೋರ್ ಮಾಡಬೇಕು ನೀವು PUCಲೂ ಸಹ ಅಂತಂದರೆ ಈ 6 ಥಿಂಗ್ಸ್ಗಳನ್ನು ಫಾಲೋ ಮಾಡಬೇಕು ಮಕ್ಕಳೇ. PUCಲೂ ಕೂಡ ನೀವು 90%ನ ಸ್ಕೋರ್ ಮಾಡಬೇಕು, ಡಿಸ್ಟಿಂಕ್ಷನ್ನ ಸ್ಕೋರ್ ಮಾಡಬೇಕು ಅಂತಿದ್ರೆ ಈ 6 ಥಿಂಗ್ಸ್ನ ಡೆಫಿನೆಟಾಗಿ ನೀವು ಫಾಲೋ ಮಾಡಲೇಬೇಕು. ಏನಪ್ಪ 6 ಥಿಂಗ್ಸ್ ಅಂತಂದರೆ, ಮೊದಲನೇದು ಕಾಮನಾಗಿ ಹೇಳೋವಂಥದ್ದು, ಪ್ರತಿ ದಿವಸ ಓದಬೇಕು. ಸ್ಟಡಿ ಡೈಲಿ. ನೀವು 2 ಗಂಟೆ ಓದ್ತಿರೋ, 3 ಗಂಟೆ ಓದ್ತಿರೋ, 4 ಗಂಟೆ ಓದ್ತಿರೋ, ಪ್ರಾಪರಾಗಿ ಕೂತ್ಕೊಂಡು ಓದಬೇಕು. ಬೈ ಹಾರ್ಟ್ ಮಾಡೋದಲ್ಲ, ಸ್ಟಡಿ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಆ ಒಂದು ವಿಚಾರನ, ಆ ಒಂದು ಕಾನ್ಸೆಪ್ಟನ್ನ ಇನ್ ಡೆಪ್ತಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ನೀವು ಸುಮ್ಮನೆ ಮೇಲೆ ಓದ್ಕೊಂಡು ಹೋಗೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ಓದ್ಕೊಂಡು ಹೋಗೋದು ಅಂತಂದರೆ 90% ದೇವರಾಣೆಗೂ ಆಗಲ್ಲ, 50% ಗ್ಯಾರಂಟಿ ಆಗೇ ಆಗುತ್ತೆ ನಮಗೆ.
ಓಕೆ. ಸೊ ಮೊದಲನೇದಾಗಿ ಪ್ರಾಪರಾಗಿ ನೀವು ಪ್ರತಿ ದಿವಸನೂ ಓದಬೇಕಾಗತ್ತೆ. ನೀವು ಪ್ರತಿ ವಾರನೂ ಕೂಡ ನಿಮ್ಮದೇ ಆದಂತಹ ಒಂದು ಟೈಮ್ ಟೇಬಲ್ನ ಸೆಟ್ ಮಾಡ್ಕೋಬೇಕು. ಆಗ ಪ್ರತಿ ದಿವಸ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ನನಗೆ 5 ಗಂಟೆಯಿಂದ 6 ಗಂಟೆ ಓದ್ತೀನ, 1 ಅವರ್ ಆಯಿತು. ಸಂಜೆ ಕಾಲೇಜಿಂದ ಬರ್ತೀನ, 6 ಗಂಟೆಯಿಂದ 7 ಗಂಟೆ ಕೂತ್ಕೋತೀನ, 2 ಅವರ್ ಆಯಿತು. ರಾತ್ರಿ ಮಲಗೋಕ್ಕೂ ಮುಂಚೆ ಅಂತಂದರೆ 9 ಗಂಟೆಯಿಂದ 10 ಗಂಟೆ, ತಪ್ಪರೆ 10 ಗಂಟೆಯಿಂದ 11 ಗಂಟೆ 1 ಅವರ್ ಓದ್ತೀನ, 3 ಗಂಟೆ. ಸೊ ಇಲ್ಲೇ 3 hours ಆಯಿತು. 24 ಗಂಟೆಯಲ್ಲಿ ನೀವು 3 hours ಸ್ಪೇರ್ ಮಾಡ್ಬೋದು ಈ ರೀತಿ 1 hour ಓದ್ಕೊಂಡ್ರೆ. ಸೊ ಮೊದಲನೇ ಕೆಲಸ ಸ್ಟಡಿ ಡೈಲಿ. ಎರಡನೇ ಕೆಲಸ ರಿವೈಸ್ ಆಫ್ಟರ್ ಈಚ್ ಕಾನ್ಸೆಪ್ಟ್. ಮಕ್ಕಳೇ, ನೀವು ಓದ್ತಾ ಇದ್ದೀರಾ ಅಂತಂದರೆ ಅಲ್ಲೂ ಕೂಡ ಸ್ಪ್ಲಿಟ್ ಮಾಡಬೇಕು. 45 ನಿಮಿಷ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಹಾಗೆ 15 ನಿಮಿಷ ಏನು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ದೀರ ಅದನ್ನು ರಿವೈಸ್ ಮಾಡಬೇಕು, ರಿವಿಸಿಟ್ ಮಾಡಬೇಕು. ಆ ಕಾನ್ಸೆಪ್ಟ್ಗಳನ್ನು ನೀವೇ ಕಣ್ಮುಚ್ಕೊಂಡು 2 ನಿಮಿಷ ಹೇಳಬೇಕಾಗುತ್ತೆ. ಓಕೆ, ಈ ಕಾನ್ಸೆಪ್ಟ್ ಇದು, ಈ ಕಾನ್ಸೆಪ್ಟ್ ಇದು, ಈ ಕಾನ್ಸೆಪ್ಟ್ಗೆ ಲಿಂಕ್ ಆಗುತ್ತೆ ಅಂತ ಹೇಳಿ ರಿವೈಸ್ನ ಮಾಡ್ಕೋಬೇಕು. ಓಕೆ, ರಿವೈಸ್ ಆಫ್ಟರ್ ಈಚ್ ಕಾನ್ಸೆಪ್ಟ್. ಮೂರನೇದು ಮೈಂಡ್ ಮ್ಯಾಪ್ಸ್ಗಳನ್ನು ಮಾಡಬೇಕು. ಮೇಕ್ ಮೈಂಡ್ ಮ್ಯಾಪ್ಸ್. ನೋಡಿ ಮಕ್ಕಳೇ, ನಿಮಗಿಂತ ಬೆಸ್ಟ್ ನೋಟ್ಸ್ ಮಾಡುವಂಥದ್ದು ಯಾವ ಗೈಡ್ನ ಪಬ್ಲಿಷ್ ಮಾಡುವಂಥ ಪಬ್ಲಿಷರ್ಸ್ಗಿಲ್ಲ. ಯು ಆರ್ ದ ಬೆಸ್ಟ್ ಕ್ರಿಯೇಟರ್ ಆಫ್ ಯುವರ್ ಓನ್ ನೋಟ್ಸ್. ನಿಮಗೆ ಬೆಸ್ಟ್ ಅರ್ಥ ಆಗುವಂಥದ್ದು ನಿಮ್ಮಿಂದ ಮಾತ್ರ. ಸೊ ಸ್ಟಾರ್ಟ್ ಕ್ರಿಯೇಟಿಂಗ್ ಮೈಂಡ್ ಮ್ಯಾಪ್ಸ್. ಪ್ರತಿಯೊಂದು ಚಾಪ್ಟರ್ನ ಒಂದು ಸಿಂಗಲ್ ಶೀಟಲ್ಲಿ ಹೇಗೆ ಸಿಂಪ್ಲಿಫೈ ಮಾಡ್ಬೋದು ಆ ರೀತಿ ಸಿಂಪ್ಲಿಫೈ ಮಾಡಿಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿಯೊಂದು ಚಾಪ್ಟರ್ನ, ಪ್ರತಿಯೊಂದು ಕಾನ್ಸೆಪ್ಟನ್ನ ನೀವು ಮಿನಿಮೈಸ್ ಮಾಡ್ತಾ ಹೋಗಿ ಬೈ ಕ್ರಿಯೇಟಿಂಗ್ ಮೈಂಡ್ ಮ್ಯಾಪ್ಸ್. 4ನೇದು ಗಿವ್ ಮಾಕ್ ಟೆಸ್ಟ್ ಎವ್ರಿ ವೀಕ್. ಪ್ರತಿ ವಾರವೂ ಕೂಡ ನೀವು ಆ ವಾರ ಏನೇನು ಓದಿರ್ತೀರಾ ದಯವಿಟ್ಟು ಮಾಕ್ ಟೆಸ್ಟ್ಗಳನ್ನು ಕೊಡಿ. ಮಾಕ್ ಟೆಸ್ಟ್ ಕೊಡೋದ್ರಿಂದ ನೀವು ಎಚ್ಚರ ಆಗ್ತೀರಾ ಅಂತಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ರೆಡಿ ಆಗುತ್ತೆ. ಅಚ್ಚಾ, ಈ ಕಾನ್ಸೆಪ್ಟ್ ನನಗೆ ಆಲ್ರೆಡಿ ಬರುತ್ತೆ, ಸೊ ಈ ಕಾನ್ಸೆಪ್ಟನ್ನ ನೆಕ್ಸ್ಟ್ ಯಾವಾಗ ಬೇಕಾದ್ರೂ ಕೇಳಿದ್ರು ನಾನು ನೆನಪಿರುತ್ತೆ ಅಂಥೇಳಿ. ಸೊ ಆ ಒಂದು ಉದ್ದೇಶಕ್ಕೆ ಪ್ರತಿಯೊಂದು ಕಾನ್ಸೆಪ್ಟಿನ ಮೇಲೆ ಮಾಕ್ ಟೆಸ್ಟನ್ನು ಕೊಡಿ ಪ್ರತಿ ವಾರ. ನೆಕ್ಸ್ಟು ಟ್ರ್ಯಾಕ್ ಯುವರ್ ಸ್ಕೋರ್ಸ್. ಪ್ರತಿ ವಾರ ನೀವು ಮಾಕ್ ಟೆಸ್ಟ್ಗಳನ್ನು ಕೊಡ್ತೀರಾ ಅಂತಂದರೆ ಇದು ಒಂದು ಮೇನ್ ರೀಸನ್. ಯಾಕೆ? ಯು ಕ್ಯಾನ್ ಟ್ರ್ಯಾಕ್ ಯುವರ್ ಸ್ಕೋರ್ಸ್. ಮೊದಲನೇ ವಾರ ನೀವು 25 ಮಾರ್ಕ್ಸಿಗೆ ನೀವು ಟೆಸ್ಟ್ ಕೊಟ್ಕೋತೀರಾ ಅಂತಂದರೆ ನಿಮಗೆ 20 ಬಂತು ಅಂದರೆ ನೆಕ್ಸ್ಟ್ ವಾರ ಮೇಕ್ ಶೋರ್ ಯು ಗೆಟ್ 22. ಸೊ ಅದು 22 ಬರಬೇಕು ಅಂದರೆ ಏನೇನು ಮಾಡಬೇಕು? ನೀವು ರಿವಿಸಿಟ್ ಮಾಡ್ತಾ ಇರಬೇಕು. ಎಲ್ಲೆಲ್ಲಿ ತಪ್ಪುಗಳನ್ನು ಮಾಡಿದೆ, ಏನು ಮಾಡಿದೆ ಅನ್ನೋದನ್ನು ನೀವು ರಿವ್ಯೂ ಮಾಡ್ತಾ ಹೋಗಬೇಕು. ಸೊ ಇದನ್ನು ಮಾಡೋದಕ್ಕೆ ಅಂತ ಹೇಳಿ ಯು ವಿಲ್ ಹ್ಯಾವ್ ಟು ಟ್ರ್ಯಾಕ್ ಯುವರ್ ಸ್ಕೋರ್ಸ್. ನೆಕ್ಸ್ಟ್ 6ನೇದು ಮಿನಿಮೈಸ್ ದ ಮಿಸ್ಟೇಕ್ಸ್. ಮಕ್ಕಳೇ, ನಾನು ಇವಾಗಷ್ಟೇ ಹೇಳಿದೆ ದಟ್ ನೀವು ಒಂದು ವಾರಕ್ಕೂ ಮತ್ತೊಂದು ವಾರಕ್ಕೂ ನೀವೇನು ಟೆಸ್ಟ್ಗಳನ್ನು ಕೊಡ್ತೀರಾ, ಈ ಟೆಸ್ಟ್ಗಳು ಕೊಡುವಂಥ ಸಂದರ್ಭದಲ್ಲಿ ಯು ಕ್ಯಾನ್ ಟ್ರ್ಯಾಕ್ ಯುವರ್ ಮಿಸ್ಟೇಕ್ಸ್. ಪ್ರತಿ ಬಾರಿ ನೀವು ಎಲ್ಲೆಲ್ಲಿ ತಪ್ಪನ್ನು ಮಾಡ್ತಿರ್ತೀರಾ, ಈ ತಪ್ಪನ್ನ ನೀವು ಹೇಗೆ ತಿದ್ಕೋಬೋದು ಅನ್ನೋದನ್ನು ನೀವು ಮನದಟ್ಟು ಮಾಡ್ಕೋಬೋದು, ನಿಮಗೆ ಅರಿವಾಗುತ್ತೆ. ಸೊ ಆ ಅರಿವಾದಾಗ ಯು ವಿಲ್ ಹ್ಯಾವ್ ಟು ಮೇಕ್ ಶೋರ್ ದಟ್ ಆ ಮಿಸ್ಟೇಕ್ಸನ್ನು ಹೇಗೆ ಕಡಿಮೆ ಮಾಡ್ಕೋಬೋದು ಅಂತ. ಹೌ ಯು ಕ್ಯಾನ್ ಮಿನಿಮೈಸ್ ದೋಸ್ ಸಿಲ್ಲಿ ಮಿಸ್ಟೇಕ್ಸ್ ವಿಚ್ ಇಸ್ ಮೇಕಿಂಗ್ ಯು ಟು ಲೂಸ್ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮ್ಸ್. ಓಕೆ, ಇವಿಷ್ಟನ್ನ ಫಾಲೋ ಮಾಡಿದ್ರೆ ಮಕ್ಕಳೇ ಡೆಫಿನೆಟಾಗಿ ಹೇಳ್ತೀನಿ ಕೇಳಿ, 90% ಸ್ಕೋರ್ ಮಾಡೋದನ್ನು ಯಾರ ಕೈಲೂ ತಪ್ಪಿಸೋದಕ್ಕಾಗೋದಿಲ್ಲ. ಓಕೆ, ಯಾರ ಕೈಲೂ ತಪ್ಪಿಸೋದಕ್ಕಾಗೋದಿಲ್ಲ. ಆದರೆ ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಂಡ್ಬಿಡ್ರಿ ಇದನ್ನು. ದೀಸ್ ಆರ್ ದ ಓನ್ಲಿ 6 ಥಿಂಗ್ಸ್ ವಿಚ್ ವಿಲ್ ಹೆಲ್ಪ್ ಯು ಟು ಸ್ಕೋರ್ 90%. ಹಾಗೆ ಮಕ್ಕಳೇ, ಇನ್ನೊಂದು ಏನಪ್ಪ ಅಂತಂದರೆ ಕೆಲವೊಂದು ಹ್ಯಾಬಿಟ್ಸ್ಗಳನ್ನು ನೀವು ರೂಢಿ ಮಾಡ್ಕೋಬೇಕಾಗುತ್ತೆ. ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಲ್ ಹ್ಯಾವ್ ಟು ಇನ್ಕಲ್ಕೇಟ್ ಅಂತಂದರೆ ರೂಢಿ ಮಾಡ್ಕೋಬೇಕು. SSLC ಇದ್ದಾಗ ಚಿಕ್ಕ ಮಕ್ಕಳು ಥರ ಇದ್ರಿ, ಬಟ್ PUCಯಲ್ಲಿ ಅಂತ ಬಂದಾಗ ಯು ವಿಲ್ ಹ್ಯಾವ್ ಟು ಬಿ ಮೋರ್ ಮೆಚ್ಯೂರ್ಡ್ ಆ್ಯಂಡ್ ನಿಮಗೊಂದು ಪ್ರಾಪರ್ ಹ್ಯಾಬಿಟ್ಸ್ ಇರಬೇಕು. ಆ ಹ್ಯಾಬಿಟ್ಸ್ ಏನಪ್ಪ ಅಂತಂದರೆ ಈ 5 ಹ್ಯಾಬಿಟ್ಸ್ಗಳು ಮಕ್ಕಳೇ. ಮೊದಲನೇದು ಅಕ್ಸೆಪ್ಟ್ ದ ಮಿಸ್ಟೇಕ್ಸ್. ನೀವು ಮಾಡಿರುವಂಥ ತಪ್ಪನ್ನು ಫಸ್ಟು ಅಕ್ಸೆಪ್ಟ್ ಮಾಡಿ. ಎಸ್, ನಾ ಈ ಕಾನ್ಸೆಪ್ಟಲ್ಲಿ ಈ ಒಂದು ಪ್ರಾಬ್ಲಮ್ಗೆ, ಈ ಒಂದು ನ್ಯೂಮರಿಕಲ್ಗೆ ನಾನು ಅಂಡರ್ಲೈನ್ ಮಾಡಲಿಲ್ಲ, ಅಥವಾ ಪ್ರಾಪರ್ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಲಿಲ್ಲ, ಅಥವಾ ಯೂನಿಟ್ ಬರೀಲಿಲ್ಲ, ಅಥವಾ ಒಂದು ಡೆಫಿನೇಷನ್ನ ಪ್ರಾಪರಾಗಿ ಡಿಫೈನ್ ಮಾಡಲಿಲ್ಲ, ಅದಕ್ಕೆ ನಮ್ಮ ಸರ್ ಮಾರ್ಕ್ಸ್ ಕೊಡದೇ ಇರ್ಬೋದೇನೋ, ಆ ಕಾರಣಕ್ಕೆ ನನ್ನ ತಿದ್ದುತ್ತಿದ್ದಾರೇನೋ ಅಂತ ಹೇಳಿ ಯು ವಿಲ್ ಹ್ಯಾವ್ ಟು ಅಕ್ಸೆಪ್ಟ್ ದ ಮಿಸ್ಟೇಕ್. ನೀವು ಕೋಪ ಮಾಡ್ಕೊಳ್ಳೋದಲ್ಲ, ನಿಮ್ಮ ತಪ್ಪುಗಳನ್ನು ಫಸ್ಟು ಅರಿವು ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಯುವರ್ ಮಿಸ್ಟೇಕ್ಸ್ ಆ್ಯಂಡ್ ಮಿನಿಮೈಸ್ ದ ಮಿಸ್ಟೇಕ್ಸ್ ಆ್ಯಂಡ್ ಮೂವ್ ಫಾರ್ವರ್ಡ್. 2ನೇದು ಅವಾಯ್ಡ್ ಎಕ್ಸ್ಕ್ಯೂಸಸ್ಗಳೇ ಇರಬಾರ್ದು. ಸರ್, ನಮ್ಮ ಮನೇಲಿ ಫಂಕ್ಷನ್ ಇತ್ತು ಅದಕ್ಕೆ ಓದೋಕ್ಕಾಗಿಲ್ಲ, ಸರ್ ನನ್ನ ಫ್ರೆಂಡಿಗೆ ಹುಷಾರಿಲ್ಲ ಸರ್ ಅದಕ್ಕೆ ಓದೋಕ್ಕಾಗಿಲ್ಲ, ಸರ್ ನಮ್ಮ ಫ್ಯಾಮಿಲಿ ಫಂಕ್ಷನ್ ಇತ್ತು ಅದಕ್ಕೆ ಸರ್ ಓದೋಕ್ಕಾಗಿಲ್ಲ. ನೋ, ಈ ಕಥೆಗಳನ್ನೆಲ್ಲ ಬಿಟ್ಬಿಡಬೇಕು.
ನೀವು ಇವಾಗ ಇಳಿದಿರುವಂಥದ್ದು ನಿಮ್ಮ ಲೈಫನ್ನ ಸೃಷ್ಟಿ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಲೈಫನ್ನ ತಿದ್ಕೊಳ್ಳೋಕ್ಕೆ, ನಿಮ್ಮ ಲೈಫನ್ನ ಒಂದು ಸರಿಯಾದ ದಾರಿಗೆ ಕರ್ಕೊಂಡು ಹೋಗೋಕ್ಕೆ ಇರುವಂತಹ ಒಂದು ಸ್ಟೇಜ್ ಇದು ಪಿ ಯು ಸಿ ಅನ್ನುವಂಥದ್ದು ಜಸ್ಟ್ ಲೈಕ್ ಮಕ್ಕಳ ಆಟ ಅಲ್ಲ. ಯು ಆರ್ ಮಚ್ ಮೋರ್ ಮೆಚ್ಯೂರ್ಡ್ ನಾವು. ಸೊ ಸ್ಟಾಪ್ ಗಿವಿಂಗ್ ಎಕ್ಸ್ಕ್ಯೂಸಸ್. ಸರ್ ನಂಗೆ ಹುಷಾರಿರಲಿಲ್ಲ ಅದಕ್ಕೆ. ನೋ, ನೀವು ಹುಷಾರ್ ಇಲ್ಲ ಅಂತಂದ್ರೂ ಕೂಡ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕು. ಅದು ತೋರಿಸುತ್ತೆ ದಟ್ ಟ್ರೂ ಚಾಂಪಿಯನ್ ಬಿಹೇವಿಯರ್. ಓಕೆ, ಸೊ ಸ್ಟಾಪ್ ಗಿವಿಂಗ್ ಎಕ್ಸ್ಕ್ಯೂಸಸ್ ಅಥವಾ ಅವಾಯ್ಡ್ ಎಕ್ಸ್ಕ್ಯೂಸಸ್. ಇಲ್ಲ ಬಿಡಪ್ಪ ನಾಳೆ ಓದ್ಬಿಡೋಣ, ಇಲ್ಲ ಬಿಡಪ್ಪ ಅರ್ಧ ಅವರಲ್ಲಿ ಎಲ್ಲ ಓದು ಬಿಸಾಕ್ಬಿಡ್ತೀನಿ. ನೋ, ಡೋಂಟ್ ಡೂ ದ್ಯಾಟ್. ಮೂರನೇದು, ಡಾಮಿನೇಟ್ ಇನ್ ಎವ್ರಿ ಎಕ್ಸಾಮ್ಸ್. ಮಕ್ಕಳೇ, ನಿಮ್ಮ ಕ್ಲಾಸ್ಗಳಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಹೇಳ್ತಾರಲ್ಲಪ್ಪ, ಹೆಲ್ದಿ ಕಾಂಪಿಟೇಷನ್ ಇರಬೇಕು ನಿಮ್ಮಗಳ ಮಧ್ಯೆ. ಹೆಲ್ದಿ ಕಾಂಪಿಟೇಷನ್. ನಾನೇ ಫಸ್ಟು, ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಹೇಳಿ ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಇರಬೇಕು. ಇವಾಗ ನಿಮಗಿರುವಂಥ ಕೆಲಸ ಏನು? ನಿಮಗೆ ಎಜುಕೇಷನ್. ನೀವು ಪ್ರತಿಯೊಂದು ಚಾಪ್ಟರ್, ಪ್ರತಿಯೊಂದು ಕಾನ್ಸೆಪ್ಟಲ್ಲೂ ಗೆಲ್ಲಬೇಕು ನೀವು. ಯು ಶುಡ್ ಡಾಮಿನೇಟ್ ಇನ್ ಎವ್ರಿ ಎಕ್ಸಾಮ್ಸ್. 35 ಮಾರ್ಕ್ಸ್, 35 ನಂದೇ ಅಂತ ಹೇಳಿ ಆ ರೀತಿ ಮೈಂಡ್ಸೆಟ್ ಇರಬೇಕು. ಯು ಶುಡ್ ಹ್ಯಾವ್ ಆಲ್ಫಾ ಮೈಂಡ್ಸೆಟ್ಸ್, ಯು ಶುಡ್ ಹ್ಯಾವ್ ಸಿಗ್ಮಾ ಮೈಂಡ್ಸೆಟ್ಸ್. ಓಕೆನಾ? ಮಿಡ್ ಟರ್ಮ್ ಎಕ್ಸಾಮಾ ನಾನೇ ಫಸ್ಟ್ ರ್ಯಾಂಕು, ಕ್ವಾರ್ಟರ್ಲಿ ಎಕ್ಸಾಮಾ ನಾನೇ ಫಸ್ಟ್ ರ್ಯಾಂಕು, ಬೋರ್ಡ್ ಎಕ್ಸಾಮಾ ನಾನೇ ಫಸ್ಟ್ ರ್ಯಾಂಕ್, ನಾನೇ ಸ್ಟೇಟ್ ರ್ಯಾಂಕು ಅಂತ ಹೇಳಿ ಆ ರೀತಿ ಒಂದು ಮೋಟಿವೇಟೆಡ್ ಆಗಿರಬೇಕು. ಆ್ಯಂಡ್ ಆ ರೀತಿ ನೀವು ಒಬ್ಸೆಸ್ಡ್ ಆಗಿರಬೇಕು, ಮೈ ಮೇಲೆ ದೇವ್ರು ಬಂದಂಗೆ ಇರಬೇಕು. ಓಕೆ, ನೆಕ್ಸ್ಟು ಸ್ಟೇ ಕನ್ಸಿಸ್ಟೆಂಟ್. ಮಕ್ಕಳೇ, ಇದನ್ನು ಫಾಲೋ ಮಾಡ್ತೀರಾ ಅಂತಂದರೆ ದಯವಿಟ್ಟು ಪ್ರತಿ ದಿವಸನೂ ಯು ಶುಡ್ ಬಿ ಕನ್ಸಿಸ್ಟೆಂಟ್. ಅಫ್ಕೋರ್ಸ್ ಅರ್ಥ ಆಗುತ್ತೆ ದಟ್ ಯು ವಿಲ್ ಬಿ ವಾಟ್ ಡಿಮೋಟಿವೇಟ್ ಆಗಿಬಿಡ್ತೀರಾ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಅಯ್ಯೋ ಬೋರ್ ಆಗ್ತಿದೆಯಲ್ಲ ಇದು, ಅದನ್ನೇ ಓದಬೇಕಲ್ಲ ಅಂಥೇಳಿ. ಮಕ್ಕಳೇ, ಮಾಡಿದ್ದಂತಹ ಕೆಲಸನೇ ಪದೇ ಪ್ರತಿ ವರ್ಷ, ಪ್ರತಿ ತಿಂಗಳು, ಪ್ರತಿ ದಿವಸ ಮಾಡಿನೇ ವಿರಾಟ್ ಕೊಹ್ಲಿ ಅನ್ನುವಂತಹ ಲೆಜೆಂಡ್ ಆಗಿದ್ದು. ಸಚಿನ್ ಟೆಂಡೂಲ್ಕರ್ ಅನ್ನುವಂತಹ ಒಂದು ಗಾಡ್ ಆಫ್ ಕ್ರಿಕೆಟ್ ಆಗಿದ್ದು. ಸೊ ಡೋಂಟ್ ಗೆಟ್ ಬೋರ್ಡ್ ಆಗ್ತೀರಾ, ಅದು ಹ್ಯೂಮನ್ ನೇಚರ್ ಕಣ್ರಿ. ಬೋರ್ಡ್ ಆಗೋವಂಥದ್ದು ಆದರೂ ಪರವಾಗಿಲ್ಲ ಅಂತ ಮೈ ಮೇಲೆ ದೇವ್ರು ಬಂದಿರೋ ಥರ ಓದಿದ್ರೆ ಮಾತ್ರ ಯು ವಿಲ್ ಡೆಫಿನೆಟ್ಲಿ ಸ್ಕೋರ್ 90% ಇನ್ ಯುವರ್ ಎಕ್ಸಾಮ್ಸ್. ಹಾಗೆ ಕೊನೆಯದಾಗಿರುವಂಥದ್ದು, ಅವಾಯ್ಡ್ ಬೀಯಿಂಗ್ ಓವರ್ ಕಾನ್ಫಿಡೆಂಟ್. ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇದು ತಪ್ಪು ಮಾಡ್ತಾರೆ. ಪಾಪ ಎಷ್ಟೊಂದು ಜನ ಟ್ಯಾಲೆಂಟೆಡ್ ಇರ್ತಾರೆ, ಬಟ್ ಓವರ್ ಕಾನ್ಫಿಡೆಂಟ್ ಆಗಿಬಿಡ್ತಾರೆ. ಪ್ರತಿ ಕ್ವಾರ್ಟರ್ಲಿ ಎಕ್ಸಾಮಲ್ಲಿ ಫಸ್ಟ್ ಬಂದ, ಮಿಡ್ ಟರ್ಮಲ್ಲಿ ಫಸ್ಟ್ ಬಂದ, ನೆಕ್ಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ನಾನೇ ಫಸ್ಟು. ಆ ಥರ ಓವರ್ ಕಾನ್ಫಿಡೆಂಟ್ ಇರಬಾರ್ದು. ಪ್ರತಿ ಟೆಸ್ಟ್ ಆದಮೇಲೂ ಯು ಆರ್ ಜಸ್ಟ್ ಅ ಬಿಗಿನರ್ ಅಂತ ಸ್ಟಾರ್ಟ್ ಮಾಡಬೇಕು. ಕ್ವಾರ್ಟರ್ಲಿ ಟೆಸ್ಟಲ್ಲಿ ಫಸ್ಟ್ ಬಂದ್ರೆ ಶಬಾಷ್, ಕಂಗ್ರ್ಯಾಚುಲೇಷನ್ಸ್. ಬಟ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಯು ಆರ್ ಅಗೇನ್ ಅ ಬಿಗಿನರ್. ಮತ್ತೆ ಸ್ಟಾರ್ಟ್ ಮಾಡಬೇಕು ಫ್ರಮ್ ದ ಸ್ಕ್ರ್ಯಾಚ್. ಏನು ಗೊತ್ತಿಲ್ಲ ಅಂತ ಹೇಳಿ ಯು ವಿಲ್ ಹ್ಯಾವ್ ಟು ಅನ್ಲರ್ನ್, ಅಂತಂದರೆ ಏನು ಗೊತ್ತಿಲ್ಲ ಅಂತ ಹೇಳಿ ಅನ್ಕೋಬೇಕು. ಆ್ಯಂಡ್ ರೀಲರ್ನ್ ಅಂತಂದರೆ ಎಲ್ಲ ಮತ್ತೆ ಓದ್ತೀನಿ ನಾನು ಅಂಥೇಳಿ ಓದಬೇಕು. ಯಾವ ರೀತಿ ಮೈಂಡ್ಸೆಟ್ ಇರಬೇಕು ಅಂತಂದರೆ, ನನ್ನ ನೋಟ್ಸ್ ಎಲ್ಲ ಕಳೆದೋಯ್ತು ಅಂದ್ರೂ ಮತ್ತೆ ನಾನು ನೋಟ್ಸನ್ನ ಸೃಷ್ಟಿ ಮಾಡ್ತೀನಿ, ಮತ್ತೆ ಕೂತ್ಕೊಂಡು ಓದ್ತೀನಿ, ಮತ್ತೆ ಫಸ್ಟ್ ಬರ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಇರಬೇಕು. ಓಕೆ, ಸೊ ಈ 5 ಹ್ಯಾಬಿಟ್ಸ್ಗಳನ್ನು ಮಾಡೋದ್ರಿಂದ ಮಕ್ಕಳೇ ಡೆಫಿನೆಟಾಗಿ ಯಾರ ಕೈಲಿಂದನೂ ನಿಮಗೆ ತಪ್ಪಿಸೋದಕ್ಕಾಗೋದಿಲ್ಲ ಫಾರ್ ಯು ಟು ಸ್ಕೋರ್ 90% ಆ್ಯಂಡ್ ಮೋರ್ ಇನ್ PUC ಬೋರ್ಡ್ ಎಕ್ಸಾಮ್ಸ್. ಓಕೆ, ನೆಕ್ಸ್ಟ್ ಇರುವಂತಹ ಗುರಿ PUC ಬೋರ್ಡ್ ಎಕ್ಸಾಮ್ಸ್ 90% ಹಾಗೂ 95%, 99% ಆ್ಯಂಡ್ ಸ್ಟ್ರೇಟ್ ರ್ಯಾಂಕ್ ಆಲ್ಸೋ. ನಿಮಗೆ ನಿಮ್ಮ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಂದು ಮಗು ಸ್ಟೇಟ್ ರ್ಯಾಂಕ್ನ ಪಡ್ಕೋಬೇಕು ಅನ್ನೋ ಆಸೆ ಇದ್ದರೆ ಸ್ಟೇಟ್ ರ್ಯಾಂಕ್ ಅಂತ ಹೇಳಿ ಕಾಮೆಂಟನ್ನು ಸಹ ಮಾಡಿ. ಓಕೆ ಮಕ್ಕಳೇ, ಇದನ್ನು ಅಲ್ಲದೆ ಯಾವ ವಿದ್ಯಾರ್ಥಿಗಳು ಅಂದರೆ ಹೊಸ ವಿದ್ಯಾರ್ಥಿಗಳು ನಮ್ಮ ಒಂದು ವಿಡಿಯೋನ ನೋಡ್ತಾ ಇರಲ್ಲಪ್ಪ, KCETಗೆ ಅಂತ ಹೇಳಿ ಅಥವಾ ನಿಮ್ಮ PUC ಬೋರ್ಡ್ಸ್ ಹಾಗೂ KCET ಎಕ್ಸಾಮ್ನ ಜೊತೆಗೆ ಹೇಳ್ಕೊಡುವಂತಹ ಒಂದು ಕೋರ್ಸನ್ನು ತಂದಿದ್ದೀವಿ, ವಿಚ್ ಇಸ್ ಆರಂಭ KCET ಇಂಟಿಗ್ರೇಟೆಡ್ ಕೋರ್ಸ್. ಈ ಕೋರ್ಸಲ್ಲಿ ಪ್ರತಿ ದಿವಸ ಲೈವ್ಗಳಿರ್ತವೆ, ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ಗಳನ್ನು ಕೊಡ್ತೀವಿ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿಸ್ತೀವಿ, ಸ್ಟಡಿ ಬ್ಯಾಂಕ್ ವಿತ್ ಕ್ವಶನ್ಸನ್ನ ಕೊಡ್ತೀವಿ, ಕ್ವಶನ್ ಬ್ಯಾಂಕ್ಸನ್ನ ಕೊಡ್ತೀವಿ. ಹಲವಾರು ಈ ರೀತಿ ಅಂಶಗಳಿದ್ದಾವೆ ನಮ್ಮ ಆರಂಭ KCET ಇಂಟಿಗ್ರೇಟೆಡ್ ಕೋರ್ಸಲ್ಲಿ. ಮಕ್ಕಳೇ, 1 ವರ್ಷಕ್ಕೂ ಆಗುತ್ತೆ, 2 ವರ್ಷಕ್ಕೂ ಆಗುತ್ತೆ. ಆ್ಯಂಡ್ ಈ ಪಾಠಗಳನ್ನು ಮಾಡುವಂಥದ್ದು ಬೋತ್ ಕನ್ನಡ ಹಾಗೂ ಇಂಗ್ಲೀಷ್ ಅಲ್ಲಿ. ಅಂತಂದರೆ ನಿಮಗೆ ಕಷ್ಟ ಆಗ್ತಿದೆ ಅಂತಂದರೆ ಯಾವ್ದಾದ್ರು ಕಾನ್ಸೆಪ್ಟು, ವಿ ವಿಲ್ ಟೀಚ್ ಯು ಇನ್ ಕನ್ನಡ. ಡನ್. ನೆಕ್ಸ್ಟ್ ಇದೇ ರೀತಿ ನೀಟ್ ಅಂತಂದರೆ ಡಾಕ್ಟರ್ ಆಗಬೇಕು ಅನ್ನೋಂತಹ ವಿದ್ಯಾರ್ಥಿಗಳಿಗೆ ಆರಂಭ ನೀಟ್ ಇಂಟಿಗ್ರೇಟೆಡ್ ಕೋರ್ಸಸ್ ಅಂತ ಹೇಳಿ ತಂದಿದ್ದೀವಿ. ಇದೂ ಸಹ ಎಕ್ಸಾಕ್ಟ್ ಸೇಮ್ ಥಿಂಗ್. ಇಲ್ಲಿ ನಾವು 1 ವರ್ಷಕ್ಕೂ ಸಹ ಹೇಳ್ಕೊಡ್ತೀವಿ ಹಾಗೂ 2 ವರ್ಷಕ್ಕೂ ಸಹ ಹೇಳ್ಕೊಡ್ತೀವಿ. ಮಗು ನೆನಪಿರಲಿ, ನೀವು ಡಾಕ್ಟರ್ ಆಗಬೇಕು ಅಂತಂದರೆ 2 ವರ್ಷಗಳ ಪರಿಶ್ರಮ ಬೇಕೇ ಬೇಕು.
ತಿಳಿತಾ ಮಕ್ಕಳೇ? ಇವೆರಡು ನಮ್ಮ ಆರಂಭ KCET ಹಾಗೂ ಆರಂಭ ನೀಟ್ ಇಂಟಿಗ್ರೇಟೆಡ್ ಕೋರ್ಸ್. ನಿಮಗೆ ಆಸೆ ಇತ್ತು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಲಿಂಕು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೆಸ್ ಮಾಡಿಕೊಂಡು ಆ ಕೋರ್ಸಸ್ಗಳನ್ನು ಎನ್ರೋಲ್ ಆಗ್ಬೋದು. ಓಕೆ, ಸೊ ಕೊನೆಯದಾಗಿ ಹೇಳುವಂಥದ್ದು ಇಷ್ಟೇ ಮಕ್ಕಳೇ, SSLCಲಿ ನೀವು ಎಷ್ಟೇ ಕಡಿಮೆ ಪರ್ಸೆಂಟೇಜ್ ಸ್ಕೋರ್ ಮಾಡಿರ್ಬೋದು ಅಥವಾ ಎಷ್ಟೇ ಜಾಸ್ತಿ ಪರ್ಸೆಂಟೇಜ್ ಸ್ಕೋರ್ ಮಾಡಿರ್ಬೋದು, PUC ಇಸ್ ದ ಆ್ಯಕ್ಚುಯಲ್ ಪಿಕ್ಚರ್. ಸೊ PUCಲಿ ನೀವೆಲ್ಲರೂ ಸಹ 90% ಆ್ಯಂಡ್ ಅಬೋವ್ ತೆಗಿತೀರಾ ಅಂತ ಹೇಳಿ ನನಗೊಂದು ಕಾನ್ಫಿಡೆನ್ಸ್ ಇದೆ. ಸೊ ಆ ಕಾನ್ಫಿಡೆನ್ಸಲ್ಲಿ ನೀವು ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ. ಇವತ್ತಿಂದನೇ ಅಂತಂದರೆ ಈಗಲಿಂದನೇ ನಿಮ್ಮ ತಯಾರಿನ ಸ್ಟಾರ್ಟ್ ಮಾಡಿ, ಹೊಸದಾದಂತಹ ಥಾಟ್ಸ್ಗಳಿಂದ ಸ್ಟಾರ್ಟ್ ಮಾಡಿ. ಆ್ಯಂಡ್ ಐ ಆಮ್ ಡೆಫಿನೆಟ್ಲಿ ಶೋರ್ ನೀವೆಲ್ಲರೂ ಸಹ 90% ಸ್ಕೋರ್ ಮಾಡ್ತೀರಾ ಅಂತ ಹೇಳಿ. ಸೊ ಆಲ್ ದ ವೆರಿ ಬೆಸ್ಟ್ ಒನ್ಸ್ ಅಗೇನ್ ಮಕ್ಕಳೇ. ನಿಮಗೆ ಇದಲ್ಲದೆ ಯಾವುದೇ ರೀತಿಯ ವೀಡಿಯೋಗಳು ಬೇಕು ಅಂದರೂ ಸಹ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಖುದ್ದಾಗಿ ಆ ವಿಡಿಯೋನ ಮಾಡ್ತೀನಿ. ಆ್ಯಂಡ್ ಇವತ್ತಿಗೆ ಇಷ್ಟೇ ಮಕ್ಕಳೇ. ಇದೇ ರೀತಿ ಮತ್ತೊಂದು ವಿಡಿಯೋ ಒಟ್ಟಿಗೆ, ಮತ್ತೊಂದು ಮೋಟಿವೇಟೆಡ್ ಸೆಷನ್ ಒಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳೇ.